ಬೆಂಗಳೂರಿನ ಕೆಆರ್ಪುರದಲ್ಲಿ ನಡೆದಿರುವ ತ್ರಿಬಲ್ ಮರ್ಡರ್ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ವಿಚಾರಣೆ ವೇಳೆ ಒಂದೊಂದೇ ಸತ್ಯವನ್ನು ಆರೋಪಿ ಶ್ವೇತಾ ಹೇಳ್ತಾ ಇದ್ದಾಳೆ. ಕೆಆರ್ಪುರದಲ್ಲಿ ಟ್ರಿಪಲ್ ಮರ್ಡರ್ ಕೇಸ್ ಏನಾಗಿತ್ತು, ಇದರ ಫಾಲೋ ಅಪ್ ಇದು. ವಿಚಾರಣೆ ವೇಳೆ ಶ್ವೇತಾ ಕೆಲವೊಂದಿಷ್ಟು ಸ್ಫೋಟಕ ಸತ್ಯವನ್ನ ಹೇಳಿದ್ದಾಳೆ. ತಾಯಿಯ ಮೇಲಿದ್ದ ಕೋಪ, ಬೇಜಾರು ಇದೆಲ್ಲವನ್ನ ಆರೋಪಿ ಬಿಚ್ಚಿಟ್ಟಿರೋದು. ಅಪ್ಪ ಅಮ್ಮ ತಂಗಿ ಇದ್ರೂ ಕೂಡ ನನಗೆ ಅನಾಥ ಭಾವ ಕಾಡ್ತಾ ಇತ್ತು. ತಾಯಿಯ ನಡವಳಿಕೆ ವರ್ತನೆ ನನ್ನನ್ನು ಕ್ರೂರಿಯನ್ನಾಗಿ ಮಾಡ್ತು. ಶಾಲಾ ದಿನಗಳಿಂದಲೂ ಮಾನಸಿಕವಾಗಿ ನೊಂದಿದ್ದೆ ಅಂತೇಳಿ ಶ್ವೇತಾ ಪೊಲೀಸರ ಮುಂದೆ ಹೇಳಿದ್ದಾಳೆ. ಆಗಲೂ ನನಗೆ ಸ್ವತಂತ್ರ ಕೊಡ್ತಾ ಇರಲಿಲ್ಲ, ಕೈದಿಯಂತೆ ನೋಡಿಕೊಳ್ತಾ ಇದ್ರು ಮನೆಯಲ್ಲಿ. ನನ್ನ ಪರಿಸ್ಥಿತಿ ನೋಡಿ ನನ್ನ ಸ್ಕೂಲ್ ಮೇಟ್ಗಳು ಕೂಡ ನನ್ನನ್ನು ರೇಗಿಸ್ತಾ ಇದ್ರು. ಇಷ್ಟು ವರ್ಷದ ತಾಯಿ ಮೇಲಿನ ಸಿಟ್ಟು ಕೊಲೆಯಲ್ಲಿ ಅಂತ್ಯ ಆಗಿದೆ ಅಂತ ಹೇಳಿ ಶ್ವೇತಾ ಪೊಲೀಸರ ಮುಂದೆ ಹೇಳಿರೋದು. ಅಲ್ಲದೆ ಮೂವರನ್ನ ತಾನೇ ಕೊಲೆ ಮಾಡಿದ್ದಾಗಿ ಶ್ವೇತಾ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಪ್ರಿಯಕರನನ್ನ ಬಚಾವ್ ಮಾಡೋಕ್ಕೋಸ್ಕರ ಶ್ವೇತಾ ಈ ರೀತಿಯಾಗಿ ಗೇಮ್ ಪ್ಲಾನ್ ಮಾಡಿದ್ದಾಳ? ಸದ್ಯಕ್ಕಿರುವಂತ ಪ್ರಶ್ನೆ ಇದು. ಸೇಫ್ ಗೇಮ್ ಪ್ಲಾನ್ ಏನಾದರೂ ಮಾಡ್ತಾ ಇದ್ದಾಳ? ಒಂದು ಕಡೆಯಲ್ಲಿ ಕೆಆರ್ಪುರದಲ್ಲಿ ನಡೆದಿರುವ ಟ್ರಿಪಲ್ ಮರ್ಡರ್ ಕೇಸ್ನ ವಿಚಾರಣೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದಷ್ಟು ಆಘಾತಕಾರಿ ವಿಚಾರಗಳು ಗೊತ್ತಾಗಿದೆ. ತನ್ನ ತಂದೆ, ತಾಯಿ ಮತ್ತು ತಂಗಿಯನ್ನ ಶ್ವೇತಾ ಕೊಲೆ ಮಾಡಿದ್ದು ಯಾಕೆ ಅಂತ ಕಾರಣ ಹುಡುಕ್ತಾ ಹೋದಾಗ ತಾಯಿಯ ಮೇಲೆ ಆಕೆಗೆ ಸಿಟ್ಟಿತ್ತು. ತಾಯಿ ಬಾಲ್ಯದಿಂದಲೂ ಆಕೆಯನ್ನ ನೋಡ್ಕೊಳ್ತಾ ಇದ್ದ ರೀತಿ ಸರಿ ಇಲ್ಲ ಅಂತೇಳಿ ಪೊಲೀಸರ ಮುಂದೆ ಶ್ವೇತಾ ಒಂದಷ್ಟು ಗಂಭೀರ ಆರೋಪವನ್ನ ಮಾಡಿದ್ದಾಳೆ. ಸದ್ಯ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಾಗ್ತಾ ಇದೆ. ತಾಯಿಯ ನಡವಳಿಕೆ ಮತ್ತು ವರ್ತನೆ ಶ್ವೇತಾಳನ್ನ ಕ್ರೂರಿಯನ್ನಾಗಿಸ್ತು. ಇಷ್ಟು ವರ್ಷದ ತಾಯಿ ಮೇಲಿನ ಸಿಟ್ಟು ಕೊಲೆಯಲ್ಲಿ ಅಂತ್ಯ ಆಗಿದೆ ಅಂಥೇಳಿ ಕೊಲೆ ಆರೋಪಿ ಹೆತ್ತ ತಾಯಿಯನ್ನ ಕೊಂದಿದ್ದು ಶ್ವೇತಾ. ಆಕೆ ಹೇಳೋದು ಪೊಲೀಸರ ಮುಂದೆ, ತನಗೆ ತನ್ನ ತಾಯಿಯ ಮೇಲೆ ಸಿಟ್ಟಿತ್ತು, ನನಗೆ ಅದಕ್ಕೋಸ್ಕರ ಆಕೆಯನ್ನು ಕೊಂದೆ. ಆಕೆ ನನಗೆ ಫ್ರೀಡಮ್ ಕೊಡ್ತಾ ಇರಲಿಲ್ಲ, ನಾನು ಅಂದುಕೊಂಡಂತೆ ಬದುಕೋಕ್ ಬಿಡ್ತಾ ಇರಲಿಲ್ಲ. ಈ ಕಾರಣವನ್ನ ಹೇಳಿ ತಪ್ಪು ಒಪ್ಪಿಕೊಂಡಿದ್ದಾಳೆ. ನಾನೇ ನನ್ನ ತಂದೆಯನ್ನು ಕೊಂದೆ, ಮೊದಲು ತಾಯಿಯನ್ನು ಕೊಂದಿದ್ದು, ಅದಾದ ಮೇಲೆ ಆಕೆಯ ತಂದೆ ಸೋಮಸುಂದರ್ ಅಂತೇಳಿ ಅವರನ್ನು ಕೊಂದಿದ್ದು, ಬಳಿಕ ಕೊನೆಗೆ ಕೊಂದಿದ್ದು ತಂಗಿಯನ್ನು.